ನಮಸ್ಕಾರ ಮೇಷರಾಶಿಯವರೇ, ಇಂದು ನಾನು ನಿಮಗೆ ಹೇಳಲು ಹೊರಟಿರುವುದು ಕೇವಲ ಭವಿಷ್ಯವಲ್ಲ. ಇದು ನಿಮ್ಮ ಜೀವನದಲ್ಲಿ ಬರಲಿರುವ ಅತ್ಯಂತ ಶಕ್ತಿಶಾಲಿ ಬದಲಾವಣೆಯ ಕತೆ. அடுத்த 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಅದ್ಭುತ ಘಟನೆ ನಡೆಯಲಿದೆ. ಇದು 100% ನಿಜವಾಗಲಿದೆ. ಇದನ್ನು ಕೇಳಿ ನೀವು ಆಶ್ಚರ್ಯಪಡಬಹುದು, ನಂಬಲಾಗದೇ ಇರಬಹುದು. ಆದರೆ ಇದು ಗ್ರಹಗಳ ಸತ್ಯ. ಇದು ಜ್ಯೋತಿಷ್ಯದ ರಹಸ್ಯ. ಈ ಸಮಯದಲ್ಲಿ ಗ್ರಹಗಳು ನಿಮ್ಮ ಪರವಾಗಿ ಚಲಿಸುತ್ತಿವೆ. ಆದರೆ ಕೆಲವು ಗ್ರಹಗಳು ನಿಮಗೆ ಸವಾಲುಗಳನ್ನು ತರುತ್ತಿವೆ. ಈ ಕ್ಷಣ ತುಂಬಾ ಮಹತ್ವದ್ದು, ಏಕೆಂದರೆ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಮಯ. ನೋಡಿ ಮೇಷರಾಶಿಯವರೇ, ಈ ಸಮಯ ಸಾಮಾನ್ಯವಲ್ಲ. ಇದು ವಿಶೇಷವಾದ ಕಾಲಖಂಡ. ಗುರು ಭಗವಾನ್ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಿದ್ದಾರೆ. ಶನಿ ದೇವರು ನಿಧಾನವಾಗಿ ಚಲಿಸುತ್ತಿದ್ದಾರೆ. ರಾಹು ಕೇತುಗಳ ಪ್ರಭಾವ ತುಂಬಾ ಪ್ರಬಲವಾಗಿದೆ. ಈ ಎಲ್ಲ ಗ್ರಹ ಸಂಚಾರಗಳು ಒಟ್ಟಾಗಿ ಸೇರಿಕೊಂಡು ನಿಮ್ಮ ರಾಶಿಯ ಮೇಲೆ ವಿಶೇಷ ದೃಷ್ಟಿ ಹಾಕುತ್ತಿವೆ. ಇದು 150 ವರ್ಷಗಳ ನಂತರ ಬರುವ ಒಂದು ಅಪರೂಪದ ಸಂಯೋಗ. ಈ ಶಕ್ತಿ ನಿಮ್ಮನ್ನು ಮುಟ್ಟಲಿದೆ. ಈ ಶಕ್ತಿ ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. அடுத்த 30 ದಿನಗಳ ಕಾಲ ನಿಮ್ಮ ಜೀವನದಲ್ಲಿ 3 ದೊಡ್ಡ ಘಟನೆಗಳು ನಡೆಯಲಿವೆ. ಮೊದಲ ಘಟನೆ ನಿಮ್ಮ ವೃತ್ತಿ ಜೀವನದಲ್ಲಿ, ಎರಡನೇ ಘಟನೆ ನಿಮ್ಮ ಆರ್ಥಿಕ ಜೀವನದಲ್ಲಿ, ಮೂರನೇ ಘಟನೆ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ. ಈ 3 ಘಟನೆಗಳು ನಿಮ್ಮನ್ನು ಆಶ್ಚರ್ಯಕ್ಕೆ ಗುರಿಮಾಡುತ್ತವೆ, ನಿಮ್ಮನ್ನು ಭಾವನಾತ್ಮಕವಾಗಿ ಮುಟ್ಟುತ್ತವೆ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ. ಗುರು ಭಗವಾನ್ ಈಗ ತುಂಬಾ ಶಕ್ತಿಶಾಲಿ ಸ್ಥಾನದಲ್ಲಿದ್ದಾರೆ. ಅವರು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಸಿದ್ಧರಾಗಿದ್ದಾರೆ. ಆದರೆ ಶನಿ ದೇವರು ನಿಧಾನವಾಗಿ ಚಲಿಸುತ್ತಿದ್ದಾರೆ. ಅವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ, ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾರೆ, ನಿಮ್ಮ ಕಾರ್ಯಶಕ್ತಿಯನ್ನು ಪರೀಕ್ಷಿಸುತ್ತಿದ್ದಾರೆ. ಈ ಸಮಯದಲ್ಲಿ ರಾಹು ಕೇತುಗಳು ತುಂಬಾ ಸಕ್ರಿಯವಾಗಿವೆ. ಅವರು ನಿಮ್ಮ ಮನಸ್ಸಿನಲ್ಲಿ ಗೊಂದಲವನ್ನು ಸೃಷ್ಟಿಸಬಹುದು, ಅನಿರೀಕ್ಷಿತ ಘಟನೆಗಳನ್ನು ತರಬಹುದು. ಆದರೆ ಚಿಂತಿಸಬೇಡಿ, ಏಕೆಂದರೆ ಈ ಎಲ್ಲಾ ಗ್ರಹಗಳು ಅಂತಿಮವಾಗಿ ನಿಮ್ಮ ಒಳ್ಳೆಯದಕ್ಕಾಗಿಯೇ ಕೆಲಸ ಮಾಡುತ್ತಿವೆ. ಈ ಸಮಯದಲ್ಲಿ ಗ್ರಹದಶೆ ತುಂಬಾ ಮಹತ್ವದ್ದಾಗಿದೆ. ನಿಮ್ಮ ರಾಶಿಯ ಒಡೆಯ ಮಂಗಳ ಭಗವಾನ್ ತುಂಬಾ ಶಕ್ತಿಯುತವಾಗಿದ್ದಾರೆ. ಅವರು ನಿಮಗೆ ಧೈರ್ಯವನ್ನು ಕೊಡುತ್ತಿದ್ದಾರೆ, ಶಕ್ತಿಯನ್ನು ಕೊಡುತ್ತಿದ್ದಾರೆ, ಹೋರಾಟದ ಸಾಮರ್ಥ್ಯವನ್ನು ಕೊಡುತ್ತಿದ್ದಾರೆ. ಈ ಕಾಲಘಟ್ಟದಲ್ಲಿ ನೀವು ಯಾವುದೇ ಸವಾಲನ್ನು ಎದುರಿಸಬಲ್ಲಿರಿ, ಯಾವುದೇ ಕಷ್ಟವನ್ನು ಜಯಿಸಬಲ್ಲಿರಿ. ಆದರೆ ಇದಕ್ಕೆ ನಿಮ್ಮ ಸಂಪೂರ್ಣ ಶ್ರದ್ಧೆ ಬೇಕು, ನಿಮ್ಮ ಸಂಪೂರ್ಣ ವಿಶ್ವಾಸ ಬೇಕು, ನಿಮ್ಮ ಸಂಪೂರ್ಣ ಪ್ರಯತ್ನ ಬೇಕು. ಮುಂದಿನ 15 ದಿನಗಳ ಮೊದಲ ಹಂತದಲ್ಲಿ ನೀವು ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ನಿರ್ಧಾರ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದೆ. ಇದು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದೆ. ಈ ನಿರ್ಧಾರ ತೆಗೆದುಕೊಳ್ಳುವಾಗ ನೀವು ತುಂಬಾ ಎಚ್ಚರವಾಗಿರಬೇಕು. ಆತುರಪಡಬಾರದು, ಭಾವನೆಗೆ ಒಳಗಾಗಬಾರದು. ನಿಮ್ಮ ಮನಸ್ಸಿಗಿಂತ ನಿಮ್ಮ ಬುದ್ಧಿಯನ್ನು ಬಳಸಬೇಕು. ಏಕೆಂದರೆ ರಾಹು ದೇವರು ಈ ಸಮಯದಲ್ಲಿ ಗೊಂದಲವನ್ನು ಸೃಷ್ಟಿಸಬಹುದು, ತಪ್ಪು ನಿರ್ಧಾರಕ್ಕೆ ನಿಮ್ಮನ್ನು ತಳ್ಳಬಹುದು. ಆದ್ದರಿಂದ ಧೈರ್ಯದಿಂದ ಆದರೆ ವಿವೇಕದಿಂದ ಮುಂದುವರಿಯಿರಿ. ಎರಡನೇ ಹಂತದಲ್ಲಿ ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ನಿಮಗೆ ಹೊಸ ಆದಾಯದ ಮೂಲ ಸಿಗಬಹುದು, ಹಳೆಯ ಸಾಲ ತೀರಬಹುದು, ಅಥವಾ ಹೊಸ ಹೂಡಿಕೆಯ ಅವಕಾಶ ಬರಬಹುದು. ಆದರೆ ಈ ಹಂತದಲ್ಲಿ ಶನಿ ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ. ಅವರು ನೋಡುತ್ತಿದ್ದಾರೆ ನೀವು ಹಣವನ್ನು ಹೇಗೆ ನಿರ್ವಹಿಸುತ್ತೀರಿ ಎಂದು, ಹಣವನ್ನು ವ್ಯರ್ಥ ಮಾಡುವುದಿಲ್ಲವೇ ಎಂದು. ಆದ್ದರಿಂದ ಈ ಸಮಯದಲ್ಲಿ ಆರ್ಥಿಕ ಶಿಸ್ತು ಬಹಳ ಮುಖ್ಯ. ಅನಗತ್ಯ ಖರ್ಚುಗಳಿಂದ ದೂರವಿರಿ, ಹಣವನ್ನು ಜಾಗರೂಕತೆಯಿಂದ ನಿರ್ವಹಿಸಿ. ಮೂರನೇ ಹಂತದಲ್ಲಿ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರಮುಖ ಬದಲಾವಣೆ ಆಗಲಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಬಹುದು, ಹಳೆಯ ಸಂಬಂಧ ಗಟ್ಟಿಯಾಗಬಹುದು, ಅಥವಾ ಹೊಸ ಸಂಬಂಧ ಪ್ರಾರಂಭವಾಗಬಹುದು. ಈ ಸಮಯದಲ್ಲಿ ಶುಕ್ರ ಭಗವಾನ್ ನಿಮ್ಮ ಪರವಾಗಿದ್ದಾರೆ. ಅವರು ನಿಮಗೆ ಪ್ರೀತಿಯ ಶಕ್ತಿಯನ್ನು ಕೊಡುತ್ತಿದ್ದಾರೆ, ಆಕರ್ಷಣೆಯ ಶಕ್ತಿಯನ್ನು ಕೊಡುತ್ತಿದ್ದಾರೆ. ಆದರೆ ಚಂದ್ರ ಭಗವಾನ್ ಕೆಲವು ಸಮಯ ದುರ್ಬಲರಾಗಿದ್ದಾರೆ. ಆದ್ದರಿಂದ ನಿಮ್ಮ ಮನಸ್ಸು ಕೆಲವೊಮ್ಮೆ ಗೊಂದಲಕ್ಕೊಳಗಾಗಬಹುದು, ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಆಗಬಹುದು. ಆದ್ದರಿಂದ ಸಂವಹನ ಬಹಳ ಮುಖ್ಯ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ಈ ಸಮಯ ನಿಮ್ಮ ವೃತ್ತಿ ಜೀವನದಲ್ಲಿ ಚಿನ್ನದ ಸಮಯವಾಗಲಿದೆ. ಗುರು ಭಗವಾನ್ ನಿಮ್ಮ ವೃತ್ತಿ ಭಾವವನ್ನು ನೋಡುತ್ತಿದ್ದಾರೆ. ಅವರು ನಿಮಗೆ ಹೊಸ ಅವಕಾಶಗಳನ್ನು ತರುತ್ತಿದ್ದಾರೆ. ನಿಮ್ಮ ಕೆಲಸದಲ್ಲಿ ಮೆಚ್ಚುಗೆ ಬರಲಿದೆ, ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗಲಿದೆ. ಆದರೆ ಶನಿ ದೇವರು ನಿಮಗೆ ಕಠಿಣ ಪರಿಶ್ರಮ ಮಾಡಿಸುತ್ತಿದ್ದಾರೆ. ಅವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ.
ಆದ್ದರಿಂದ ಸುಲಭವಾದ ದಾರಿಯನ್ನು ನಿರೀಕ್ಷಿಸಬೇಡಿ. ಕಷ್ಟದ ದಾರಿಯಲ್ಲಿ ಹೋಗಲು ಸಿದ್ಧರಾಗಿರಿ, ಏಕೆಂದರೆ ಆ ಕಷ್ಟವೇ ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ನಿಮ್ಮಲ್ಲಿ ಉದ್ಯೋಗದಲ್ಲಿರುವವರಿಗೆ ಈ ಸಮಯ ಬಹಳ ಅನುಕೂಲಕರ. ನಿಮಗೆ ಹೊಸ ಹುದ್ದೆ ಸಿಗಬಹುದು, ಪ್ರಮೋಷನ್ ಬರಬಹುದು, ಸಂಬಳ ಹೆಚ್ಚಾಗಬಹುದು. ಆದರೆ ಇದಕ್ಕೆಲ್ಲ ನಿಮ್ಮ ಪರಿಶ್ರಮ ಬೇಕು, ನಿಮ್ಮ ಸಮರ್ಪಣೆ ಬೇಕು. ಅಲಕ್ಷ್ಯತನ ತೋರಿಸಬಾರದು. ಕೆಲಸದಲ್ಲಿ ಗಮನ ಕಡಿಮೆ ಮಾಡಬಾರದು. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಿ. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿ, ಏಕೆಂದರೆ ಈ ಸಮಯದಲ್ಲಿ ತಂಡದ ಶಕ್ತಿ ಬಹಳ ಮುಖ್ಯ. ನಿಮ್ಮಲ್ಲಿ ವ್ಯಾಪಾರ ಮಾಡುವವರಿಗೆ ಈ ಕಾಲಘಟ್ಟ ಬೆರಗುಗೊಳಿಸುವಂತಹದು. ಗುರು ಭಗವಾನ್ ನಿಮ್ಮ ಲಾಭ ಭಾವದಲ್ಲಿದ್ದಾರೆ. ಇದರರ್ಥ ನಿಮ್ಮ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗಲಿದೆ. ಹೊಸ ಗ್ರಾಹಕರು ಸಿಗುತ್ತಾರೆ, ಹೊಸ ಒಪ್ಪಂದಗಳು ಸಿಕ್ಕುತ್ತವೆ, ವ್ಯಾಪಾರ ವಿಸ್ತಾರವಾಗುತ್ತದೆ. ಆದರೆ ಶನಿ ದೇವರು ನಿಮಗೆ ತಾಳ್ಮೆಯನ್ನು ಕಲಿಸುತ್ತಿದ್ದಾರೆ. ತ್ವರಿತ ಯಶಸ್ಸಿನ ಹಿಂದೆ ಓಡಬೇಡಿ. ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದುವರಿಯಿರಿ. ವ್ಯಾಪಾರದಲ್ಲಿ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹೊಸ ಪಾಲುದಾರಿಕೆಗಳಲ್ಲಿ ಒಪ್ಪಂದಗಳನ್ನು ಸಹಿ ಮಾಡುವ ಮೊದಲು ಎಲ್ಲವನ್ನೂ ಚೆನ್ನಾಗಿ ಓದಿ ಅರ್ಥಮಾಡಿಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಈ ಸಮಯ ಬಹಳ ಸೂಕ್ಷ್ಮ. ನಿಮಗೆ ಹಣ ಬರುತ್ತಿದೆ, ಆದರೆ ಅದೇ ಸಮಯದಲ್ಲಿ ಖರ್ಚು ಹೆಚ್ಚಾಗುತ್ತಿದೆ. ಈ ಸಮತೋಲನವನ್ನು ಕಾಪಾಡುವುದು ನಿಮ್ಮ ಜವಾಬ್ದಾರಿ. ಅನಗತ್ಯ ಖರ್ಚುಗಳಿಂದ ದೂರವಿರಿ. ದೊಡ್ಡ ಹೂಡಿಕೆಗಳನ್ನು ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ. ಸಾಲ ತೆಗೆದುಕೊಳ್ಳುವಾಗ ಆದರೆ ಒಳ್ಳೆಯ ವಿಷಯವೆಂದರೆ ಈ ಸಮಯದಲ್ಲಿ ಹಳೆಯ ಸಾಲಗಳು ತೀರುವ ಸಾಧ್ಯತೆ ಹೆಚ್ಚು. ಕೊಟ್ಟ ಹಣ ವಾಪಸ್ ಬರಬಹುದು, ಹೂಡಿಕೆಗಳಿಂದ ಲಾಭ ಬರಬಹುದು. ಆದ್ದರಿಂದ ಆರ್ಥಿಕವಾಗಿ ಸಕಾರಾತ್ಮಕವಾಗಿ ಯೋಚಿಸಿ. ಈ ಸಮಯದಲ್ಲಿ ಕೆಲವು ಅನಿರೀಕ್ಷಿತ ಆದಾಯ ಬರಬಹುದು, ಬಹುಶಃ ಯಾವುದೋ ಹಳೆಯ ಹೂಡಿಕೆಯಿಂದ ಅಥವಾ ಯಾವುದೋ ಮರೆತ ಸ್ವತ್ತಿನಿಂದ. ಇದು ರಾಹು ದೇವರ ಕೃಪೆ. ಅವರು ಕೆಲವೊಮ್ಮೆ ಅನಿರೀಕ್ಷಿತ ಅದೃಷ್ಟವನ್ನು ತರುತ್ತಾರೆ. ಆದರೆ ಈ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿ, ವ್ಯರ್ಥ ಮಾಡಬೇಡಿ. ಭವಿಷ್ಯಕ್ಕಾಗಿ ಉಳಿಸಿ, ಏಕೆಂದರೆ அடுத்த ಕೆಲವು ತಿಂಗಳುಗಳಲ್ಲಿ ನಿಮಗೆ ದೊಡ್ಡ ಖರ್ಚು ಬರಬಹುದು. ಬಹುಶಃ ಮನೆ ಅಥವಾ ವಾಹನ ಖರೀದಿಸಲು, ಅಥವಾ ಯಾವುದೋ ಮಹತ್ವದ ಸಮಾರಂಭಕ್ಕೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ಸಮಯ ತುಂಬಾ ವಿಶೇಷ. ನಿಮ್ಮಲ್ಲಿ ಅವಿವಾಹಿತರಾಗಿರುವವರಿಗೆ ಈ ಕಾಲಘಟ್ಟ ಅದ್ಭುತವಾದದ್ದು. ನಿಮಗೆ ನಿಮ್ಮ ಜೀವನ ಸಂಗಾತಿ ಸಿಗುವ ಸಾಧ್ಯತೆ ತುಂಬಾ ಹೆಚ್ಚು. ಶುಕ್ರ ಭಗವಾನ್ ನಿಮ್ಮ ಪರವಾಗಿದ್ದಾರೆ. ಅವರು ನಿಮ್ಮಲ್ಲಿ ಆಕರ್ಷಣೆಯ ಶಕ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ. ನೀವು ಯಾರನ್ನಾದರೂ ಭೇಟಿಯಾಗಬಹುದು, ಅವರು ನಿಮ್ಮ ಹೃದಯವನ್ನು ಮುಟ್ಟಬಹುದು. ಆದರೆ ತರಾತುರಿ ಮಾಡಬೇಡಿ. ವ್ಯಕ್ತಿಯನ್ನು ಚೆನ್ನಾಗಿ ಅರಿತುಕೊಳ್ಳಿ. ಅವರ ಸ್ವಭಾವ, ಅವರ ಆಲೋಚನೆಗಳು, ಅವರ ಮೌಲ್ಯಗಳನ್ನು ಅರ್ಥಮಾಡಿಕೊಳ್ಳಿ. ನಿಮ್ಮಲ್ಲಿ ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಈ ಸಮಯ ಸಂಬಂಧವನ್ನು ಗಟ್ಟಿಗೊಳಿಸುವ ಸಮಯ. ನಿಮ್ಮ ಪಾಲುದಾರರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಅವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಿ, ಅವರಿಗೆ ಬೆಂಬಲವಾಗಿರಿ. ಆದರೆ ಈ ಸಮಯದಲ್ಲಿ ಚಂದ್ರ ಭಗವಾನ್ ದುರ್ಬಲರಾಗಿರುವುದರಿಂದ ತಪ್ಪು ತಿಳುವಳಿಕೆಗಳು ಆಗಬಹುದು. ಸಣ್ಣ ವಿಷಯಗಳಿಗಾಗಿ ಜಗಳ ಆಗಬಹುದು. ಆದ್ದರಿಂದ ತಾಳ್ಮೆ ಇಟ್ಟುಕೊಳ್ಳಿ. ಸ್ಪಷ್ಟವಾಗಿ ಮಾತನಾಡಿ. ಮುಚ್ಚಿಡುವುದು ಬೇಡ. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ. ವಿವಾಹಿತರಾಗಿರುವವರಿಗೆ ಈ ಸಮಯ ಕುಟುಂಬದ ಸಂತೋಷಕ್ಕಾಗಿ ಅನುಕೂಲಕರ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಬಾಂಧವ್ಯ ಹೆಚ್ಚಾಗುತ್ತದೆ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಬಹುಶಃ ಮನೆಯಲ್ಲಿ ಯಾವುದೋ ಶುಭ ಕಾರ್ಯ ನಡೆಯಬಹುದು, ಅಥವಾ ಯಾವುದೋ ಸಂತೋಷದ ಸುದ್ದಿ ಬರಬಹುದು. ಆದರೆ ಶನಿ ದೇವರು ನಿಮಗೆ ಕುಟುಂಬದ ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತಿದ್ದಾರೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಎಚ್ಚರವಾಗಿರಿ. ಅವರಿಗೆ ಸಮಯ ಕೊಡಿ. ಅವರ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳಿ. ಕುಟುಂಬದ ವಿಷಯದಲ್ಲಿ ಮಾತನಾಡುವಾಗ ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಬಗ್ಗೆಯೂ ಮಾತನಾಡೋಣ. ಗುರು ಭಗವಾನ್ ನಿಮ್ಮ ಮಕ್ಕಳ ಭವಿಷ್ಯವನ್ನು ಬೆಳಗುತ್ತಿದ್ದಾರೆ. ಅವರ ಶಿಕ್ಷಣದಲ್ಲಿ ಪ್ರಗತಿ ಆಗುತ್ತದೆ. ಅವರಿಗೆ ಹೊಸ ಅವಕಾಶಗಳು ಸಿಗುತ್ತವೆ. ಆದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡುವುದು ನಿಮ್ಮ ಜವಾಬ್ದಾರಿ. ಅವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಅವರ ಸಮಸ್ಯೆಗಳನ್ನು ಕೇಳಿ. ಅವರಿಗೆ ಬೆಂಬಲವಾಗಿರಿ. ಆರೋಗ್ಯದ ವಿಷಯದಲ್ಲಿ ಈ ಸಮಯ ಸ್ವಲ್ಪ ಎಚ್ಚರದ ಸಮಯ. ಶನಿ ದೇವರು ಮತ್ತು ರಾಹು ದೇವರು ಸೇರಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ನಿಮಗೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು. ಬಹುಶಃ ತಲೆನೋವು, ದೇಹದ ನೋವು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು. ಆದರೆ ಇವು ಗಂಭೀರವಾದವುಗಳಲ್ಲ. ಸಣ್ಣ ಎಚ್ಚರಿಕೆಗಳಿಂದ ಇವುಗಳನ್ನು ತಪ್ಪಿಸಬಹುದು. ಸರಿಯಾದ ಆಹಾರ ತೆಗೆದುಕೊಳ್ಳಿ. ಸಮಯಕ್ಕೆ ತಿನ್ನಿರಿ. ಸಾಕಷ್ಟು ನೀರು ಕುಡಿಯಿರಿ. ಯೋಗ ಮತ್ತು ವ್ಯಾಯಾಮ ಮಾಡಿ.
ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡುವುದು ತುಂಬಾ ಮುಖ್ಯ. ಈ ಸಮಯದಲ್ಲಿ ಚಂದ್ರ ಭಗವಾನ್ ಕೆಲವೊಮ್ಮೆ ದುರ್ಬಲರಾಗುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಆತಂಕ ಬರಬಹುದು, ಒತ್ತಡ ಅನಿಸಬಹುದು, ನಿದ್ರೆ ಕಡಿಮೆಯಾಗಬಹುದು. ಆದರೆ ಚಿಂತಿಸಬೇಡಿ, ಇದು ತಾತ್ಕಾಲಿಕವಾದದ್ದು. ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟದ ಕೆಲಸಗಳನ್ನು ಮಾಡಿ, ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ, ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ, ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ 3 ಪ್ರಮುಖ ಘಟನೆಗಳ ಬಗ್ಗೆ ವಿವರವಾಗಿ ಮಾತನಾಡೋಣ. ಮೊದಲ ಘಟನೆ அடுத்த 7 ದಿನಗಳಲ್ಲಿ ನಡೆಯಲಿದೆ. ಇದು ನಿಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದ್ದು. ನಿಮಗೆ ಒಂದು ಅಚ್ಚರಿಯ ಸುದ್ದಿ ಬರಲಿದೆ. ಬಹುಶಃ ನೀವು ಯಾವುದೋ ಹೊಸ ಯೋಜನೆಗೆ ಆಯ್ಕೆಯಾಗಬಹುದು, ಅಥವಾ ನಿಮ್ಮ ಕೆಲಸಕ್ಕೆ ವಿಶೇಷ ಮೆಚ್ಚುಗೆ ಬರಬಹುದು, ಅಥವಾ ಯಾವುದೋ ಮಹತ್ವದ ಜವಾಬ್ದಾರಿ ನಿಮ್ಮ ಮೇಲೆ ಬರಬಹುದು. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಇದು ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಮಹತ್ವದ ತಿರುವು. ಇದು ನಿಮ್ಮನ್ನು ಹೊಸ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಆದರೆ ಈ ಅವಕಾಶವನ್ನು ಪಡೆಯಲು ನೀವು ಸಿದ್ಧರಾಗಿರಬೇಕು. ನಿಮ್ಮ ಕೌಶಲ್ಯಗಳನ್ನು ತೋರಿಸಬೇಕು, ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕು. ಎರಡನೇ ಘಟನೆ அடுத்த 15 ದಿನಗಳ ನಂತರ ನಡೆಯಲಿದೆ. ಇದು ನಿಮ್ಮ ಆರ್ಥಿಕ ಜೀವನಕ್ಕೆ ಸಂಬಂಧಿಸಿದ್ದು. ನಿಮಗೆ ಅನಿರೀಕ್ಷಿತ ಹಣ ಬರಲಿದೆ. ಇದು ಬಹುಶಃ ಯಾವುದೋ ಹಳೆಯ ಹೂಡಿಕೆಯಿಂದ ಬರಬಹುದು, ಅಥವಾ ಯಾರೋ ನಿಮ್ಮ ಸಾಲವನ್ನು ತೀರಿಸಬಹುದು, ಅಥವಾ ಯಾವುದೋ ಅನಿರೀಕ್ಷಿತ ಬೋನಸ್ ಅಥವಾ ಲಾಭ ಬರಬಹುದು. ಇದು ರಾಹು ದೇವರ ಆಶೀರ್ವಾದ. ಅವರು ಅನಿರೀಕ್ಷಿತ ಅದೃಷ್ಟವನ್ನು ತರುತ್ತಾರೆ. ಆದರೆ ಈ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಇದನ್ನು ಭವಿಷ್ಯಕ್ಕಾಗಿ ಉಳಿಸಿ, ಅಥವಾ ಯಾವುದೋ ಉಪಯುಕ್ತ ಕೆಲಸಕ್ಕೆ ಹಾಕಿ. ಈ ಹಣದಿಂದ ಬಹುಶಃ ನೀವು ಯಾವುದೋ ಸಂಪತ್ತನ್ನು ಖರೀದಿಸಬಹುದು, ಅಥವಾ ಯಾವುದೋ ಹೊಸ ವ್ಯಾಪಾರ ಪ್ರಾರಂಭಿಸಬಹುದು. ಮೂರನೇ ಘಟನೆ அடுத்த 30 ದಿನಗಳ ಕೊನೆಯಲ್ಲಿ ನಡೆಯಲಿದೆ. ಇದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದು. ಇದು ತುಂಬಾ ಭಾವನಾತ್ಮಕವಾದ ಘಟನೆ. ಬಹುಶಃ ನಿಮ್ಮ ಜೀವನದಲ್ಲಿ ಯಾರೋ ವಿಶೇಷ ವ್ಯಕ್ತಿ ಬರಬಹುದು, ಅಥವಾ ನಿಮ್ಮ ಹಳೆಯ ಸಂಬಂಧ ಹೊಸ ಹಂತಕ್ಕೆ ಹೋಗಬಹುದು, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದೋ ಶುಭಕಾರ್ಯ ನಡೆಯಬಹುದು. ಇದು ನಿಮ್ಮ ಹೃದಯವನ್ನು ಮುಟ್ಟುವ ಘಟನೆ. ಇದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತುಂಬುವ ಘಟನೆ. ಇದು ನಿಮ್ಮನ್ನು ಭಾವನಾತ್ಮಕವಾಗಿ ತುಂಬಾ ಬಲಶಾಲಿಯನ್ನಾಗಿ ಮಾಡುವ ಘಟನೆ. ಈ ಘಟನೆಗಾಗಿ ನಿಮ್ಮನ್ನು ತಯಾರು ಮಾಡಿಕೊಳ್ಳಿ. ಮುಕ್ತ ಹೃದಯದಿಂದ ಸ್ವೀಕರಿಸಿ. ಶಿಕ್ಷಣದ ವಿಷಯದಲ್ಲಿ ಮಾತನಾಡುವಾಗ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಅನುಕೂಲಕರ. ಗುರು ಭಗವಾನ್ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ವಿಶೇಷ ದೃಷ್ಟಿ ಹಾಕುತ್ತಿದ್ದಾರೆ. ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬರುತ್ತದೆ. ನಿಮ್ಮ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ನಿಮಗೆ ಹೊಸ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುತ್ತದೆ. ಆದರೆ ಶನಿ ದೇವರು ನಿಮಗೆ ಕಠಿಣ ಪರಿಶ್ರಮವನ್ನು ಮಾಡಿಸುತ್ತಿದ್ದಾರೆ. ಸುಲಭವಾದ ದಾರಿ ಸಿಗುವುದಿಲ್ಲ. ಪ್ರತಿ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಬೇಕು, ಪುನರಾವರ್ತನೆ ಮಾಡಬೇಕು. ಆದರೆ ಈ ಪರಿಶ್ರಮವೇ ನಿಮ್ಮನ್ನು ಯಶಸ್ವಿಯನ್ನಾಗಿ ಮಾಡುತ್ತದೆ. ವಿದೇಶ ಪ್ರಯಾಣ ಮತ್ತು ವಿದೇಶದಲ್ಲಿ ವಸತಿಯ ಬಗ್ಗೆ ಮಾತನಾಡುವಾಗ ಈ ಸಮಯ ಬಹಳ ಶುಭಕರ. ರಾಹು ದೇವರು ವಿದೇಶ ಪ್ರಯಾಣಕ್ಕೆ ಕಾರಕ. ಅವರು ಈ ಸಮಯದಲ್ಲಿ ತುಂಬಾ ಸಕ್ರಿಯರಾಗಿದ್ದಾರೆ. ನಿಮಗೆ ವಿದೇಶ ಪ್ರಯಾಣದ ಅವಕಾಶ ಬರಬಹುದು, ಬಹುಶಃ ಕೆಲಸಕ್ಕಾಗಿ ಅಥವಾ ಓದಿಗಾಗಿ ಅಥವಾ ವ್ಯಾಪಾರಕ್ಕಾಗಿ. ಈ ಅವಕಾಶವನ್ನು ಪಡೆದರೆ ಕಳೆದುಕೊಳ್ಳಬೇಡಿ. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ನಿಮ್ಮ ಜ್ಞಾನವನ್ನು ವಿಸ್ತರಿಸುತ್ತದೆ, ನಿಮ್ಮ ಅನುಭವವನ್ನು ಹೆಚ್ಚಿಸುತ್ತದೆ, ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆಯ ವಿಷಯದಲ್ಲಿ ಈ ಸಮಯ ತುಂಬಾ ಶಕ್ತಿಶಾಲಿ. ಕೇತು ದೇವರು ಆಧ್ಯಾತ್ಮಿಕತೆಯ ಕಾರಕ. ಅವರು ಈ ಸಮಯದಲ್ಲಿ ನಿಮ್ಮನ್ನು ಆಧ್ಯಾತ್ಮಿಕ ಮಾರ್ಗದ ಕಡೆಗೆ ಎಳೆಯುತ್ತಿದ್ದಾರೆ. ನಿಮಗೆ ಧ್ಯಾನದಲ್ಲಿ ಆಸಕ್ತಿ ಬರಬಹುದು, ಯೋಗದಲ್ಲಿ ಆಸಕ್ತಿ ಬರಬಹುದು, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಲು ಇಷ್ಟವಾಗಬಹುದು, ದೇವಾಲಯಗಳಿಗೆ ಹೋಗಲು ಮನಸ್ಸು ಮಾಡಬಹುದು. ಈ ಆಧ್ಯಾತ್ಮಿಕ ಪ್ರಯಾಣವನ್ನು ಪ್ರಾರಂಭಿಸಿ. ಇದು ನಿಮ್ಮ ಜೀವನಕ್ಕೆ ಹೊಸ ಅರ್ಥವನ್ನು ಕೊಡುತ್ತದೆ, ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ, ನಿಮ್ಮ ಆತ್ಮಕ್ಕೆ ಬಲವನ್ನು ಕೊಡುತ್ತದೆ. ಆದರೆ ಈ ಸಮಯದಲ್ಲಿ ಕೆಲವು ಗುಪ್ತ ಅಪಾಯಗಳು ಇವೆ. ಈ ವಿಷಯದಲ್ಲಿ ನಾನು ನಿಮಗೆ ಎಚ್ಚರಿಕೆ ನೀಡಬೇಕಾಗಿದೆ. ರಾಹು ಮತ್ತು ಕೇತು ದೇವರುಗಳು ಕೆಲವೊಮ್ಮೆ ಮೋಸ ಮತ್ತು ಮಾಯೆಯನ್ನು ಸೃಷ್ಟಿಸುತ್ತಾರೆ. ನಿಮ್ಮ ಸುತ್ತ ಇರುವ ಜನರಲ್ಲಿ ಯಾರಾದರೂ ನಿಮಗೆ ವಿರೋಧವಾಗಿ ಕೆಲಸ ಮಾಡಬಹುದು, ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆಕಿಚ್ಚು ಪಡಬಹುದು, ನಿಮಗೆ ತೊಂದರೆ ಕೊಡಲು ಪ್ರಯತ್ನಿಸಬಹುದು. ಆದ್ದರಿಂದ ಎಲ್ಲರನ್ನೂ ನಂಬಬೇಡಿ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಗುಟ್ಟುಗಳನ್ನು ಕಾಪಾಡಿ. ವಿವೇಕದಿಂದ ಮತ್ತು ಎಚ್ಚರದಿಂದ ಮುಂದುವರಿಯಿರಿ.
ಈ ಸಮಯದಲ್ಲಿ ಹಣದ ವಿಷಯದಲ್ಲಿಯೂ ಎಚ್ಚರವಾಗಿರಬೇಕು. ಯಾರಾದರೂ ನಿಮ್ಮಿಂದ ಸಾಲ ಕೇಳಬಹುದು, ಆದರೆ ಅವರು ಹಿಂತಿರುಗಿಸುವುದಿಲ್ಲ. ಯಾರಾದರೂ ನಿಮ್ಮನ್ನು ತಪ್ಪು ಹೂಡಿಕೆಗೆ ಮನವೊಲಿಸಬಹುದು, ಆದರೆ ಅದರಲ್ಲಿ ನಷ್ಟವೇ ಆಗುತ್ತದೆ. ಆದ್ದರಿಂದ ಹಣದ ವಿಷಯದಲ್ಲಿ ತುಂಬಾ ಜಾಗರೂಕರಾಗಿರಿ. ಯಾವುದೇ ಹೂಡಿಕೆ ಮಾಡುವ ಮೊದಲು ಚೆನ್ನಾಗಿ ತಿಳಿದುಕೊಳ್ಳಿ. ಸಲಹೆಗಾರರನ್ನು ಸಂಪರ್ಕಿಸಿ. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ. ಈ ಸಮಯದಲ್ಲಿ ವಾಹನ ಚಾಲನೆಯಲ್ಲಿಯೂ ಎಚ್ಚರವಾಗಿರಬೇಕು. ಮಂಗಳ ಭಗವಾನ್ ವಾಹನಗಳ ಕಾರಕ. ಅವರು ಕೆಲವೊಮ್ಮೆ ಆತುರತೆಯನ್ನು ತರುತ್ತಾರೆ, ಅಪಘಾತದ ಸಾಧ್ಯತೆಯನ್ನು ಹೆಚ್ಚಿಸುತ್ತಾರೆ. ಆದ್ದರಿಂದ ವಾಹನ ಚಲಾಯಿಸುವಾಗ ಎಚ್ಚರವಾಗಿರಿ. ವೇಗವನ್ನು ನಿಯಂತ್ರಿಸಿ. ಸುರಕ್ಷತೆಯ ನಿಯಮಗಳನ್ನು ಪಾಲಿಸಿ. ಮೊಬೈಲ್ ಬಳಸುತ್ತಾ ಚಾಲನೆ ಮಾಡಬೇಡಿ. ನಿಮ್ಮ ಮತ್ತು ಇತರ ಸುರಕ್ಷತೆಯನ್ನು ಮೊದಲ ಸ್ಥಾನದಲ್ಲಿಟ್ಟುಕೊಳ್ಳಿ. ಈಗ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಈ ಸಮಯದಲ್ಲಿ ನೀವು ಕೆಲವು ವಿಶೇಷ ಪರಿಹಾರಗಳನ್ನು ಮಾಡಿದರೆ ಗ್ರಹಗಳ ಕೃಪೆ ನಿಮ್ಮ ಮೇಲೆ ಹೆಚ್ಚು ಇರುತ್ತದೆ. ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ. ಹನುಮಂತನಿಗೆ ನಿಮ್ಮ ರಾಶಿಯ ಒಡೆಯ ಮಂಗಳ ಭಗವಾನ್ ಅವರ ಮಗ. ಅವರನ್ನು ಪೂಜಿಸಿದರೆ ಮಂಗಳ ಭಗವಾನ್ ಸಂತೋಷಪಡುತ್ತಾರೆ. ಹನುಮಂತ ಚಾಲೀಸಾವನ್ನು ಓದಿ. ಇದು ನಿಮಗೆ ಶಕ್ತಿಯನ್ನು ಕೊಡುತ್ತದೆ, ಧೈರ್ಯವನ್ನು ಕೊಡುತ್ತದೆ, ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡುತ್ತದೆ. ಪ್ರತಿ ಗುರುವಾರ ಗುರು ಭಗವಾನ್ ಅವರನ್ನು ಪೂಜಿಸಿ. ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸಿ. ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಿ. ಬಾಳೆಹಣ್ಣನ್ನು ದಾನ ಮಾಡಿ. ಬಡವರಿಗೆ ಆಹಾರ ದಾನ ಮಾಡಿ. ಇದು ಗುರು ಭಗವಾನ್ ಅವರನ್ನು ಸಂತೋಷಪಡಿಸುತ್ತದೆ. ಅವರು ನಿಮಗೆ ಜ್ಞಾನವನ್ನು ಕೊಡುತ್ತಾರೆ, ಸಮೃದ್ಧಿಯನ್ನು ಕೊಡುತ್ತಾರೆ, ಅದೃಷ್ಟವನ್ನು ಕೊಡುತ್ತಾರೆ. ಪ್ರತಿ ಶನಿವಾರ ಶನಿ ದೇವರನ್ನು ಪೂಜಿಸಿ. ಕಪ್ಪು ಎಳ್ಳನ್ನು ದಾನ ಮಾಡಿ. ಕಪ್ಪು ಬಟ್ಟೆ ದಾನ ಮಾಡಿ. ಕಷ್ಟಪಡುವವರಿಗೆ ಸಹಾಯ ಮಾಡಿ. ಇದು ಶನಿ ದೇವರ ಕೋಪವನ್ನು ಶಮನಗೊಳಿಸುತ್ತದೆ, ಅವರ ಕೃಪೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಶನಿ ದೇವರು ನ್ಯಾಯದ ದೇವರು. ಅವರು ಕರ್ಮದ ಫಲವನ್ನು ಕೊಡುತ್ತಾರೆ. ಆದ್ದರಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿ. ರಾಹು ಕೇತುಗಳ ದೋಷವನ್ನು ಶಮನಗೊಳಿಸಲು ದುರ್ಗಾದೇವಿಯನ್ನು ಪೂಜಿಸಿ. ದುರ್ಗಾ ಸ್ತೋತ್ರವನ್ನು ಓದಿ. ಗೋಮೇಧವನ್ನು ದಾನ ಮಾಡಿ. ಇದು ರಾಹು ಕೇತುಗಳ ಋಣಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ, ಅವರ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ನಿಮ್ಮ ಜೀವನದಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ಭಗವಾನ್ ಎಲ್ಲ ಗ್ರಹಗಳ ರಾಜ. ಅವರನ್ನು ಪೂಜಿಸಿದರೆ ಎಲ್ಲ ಗ್ರಹಗಳು ಸಂತೋಷಪಡುತ್ತವೆ. ಸೂರ್ಯೋದಯದ ಸಮಯದಲ್ಲಿ ನೀರು ಅರ್ಪಿಸಿ. ಗಾಯತ್ರಿ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ, ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ, ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ. ಧ್ಯಾನ ಮತ್ತು ಪ್ರಾರ್ಥನೆ ಬಹಳ ಮುಖ್ಯ. ಪ್ರತಿದಿನ ಕನಿಷ್ಠ 10 ನಿಮಿಷ ಧ್ಯಾನ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ, ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ, ನಿಮ್ಮ ಆಂತರಿಕ ಶಕ್ತಿಯನ್ನು ಬಲಪಡಿಸುತ್ತದೆ. ಪ್ರಾರ್ಥನೆ ಮಾಡಿ. ದೇವರಲ್ಲಿ ನಂಬಿಕೆ ಇಡಿ. ದೇವರು ಎಲ್ಲಾ ಸಮಯದಲ್ಲೂ ನಿಮ್ಮೊಂದಿಗಿದ್ದಾರೆ. ಅವರು ನಿಮ್ಮನ್ನು ಕಾಪಾಡುತ್ತಿದ್ದಾರೆ, ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತಿದ್ದಾರೆ. ನೋಡಿ ಮೇಷರಾಶಿಯವರೇ, ಈ ಸಮಯ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಸಮಯ. ಇದು ಬದಲಾವಣೆಯ ಸಮಯ, ಪರಿವರ್ತನೆಯ ಸಮಯ, ವಿಕಾಸದ ಸಮಯ. ಗ್ರಹಗಳು ನಿಮ್ಮೊಂದಿಗಿವೆ. ಅವರು ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತಿವೆ. ಆದರೆ ಅಂತಿಮವಾಗಿ ನೀವೇ ನಿಮ್ಮ ಭವಿಷ್ಯದ ರಚಯಿತರು. ನಿಮ್ಮ ಕರ್ಮಗಳೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಆದ್ದರಿಂದ ಸಕಾರಾತ್ಮಕವಾಗಿ ಯೋಚಿಸಿ. ಧೈರ್ಯದಿಂದ ಮುಂದುವರಿಯಿರಿ. ಕಷ್ಟಗಳಿಗೆ ಹೆದರಬೇಡಿ. ನಿಮ್ಮಲ್ಲಿ ಅಪಾರ ಶಕ್ತಿ ಇದೆ. ನಿಮ್ಮಲ್ಲಿ ಅಪಾರ ಸಾಮರ್ಥ್ಯ ಇದೆ. ನೀವು ಯಾವುದನ್ನು ಸಾಧಿಸಬಲ್ಲಿರಿ. ಯಾವುದೇ ಕನಸನ್ನು ನನಸು ಮಾಡಬಲ್ಲಿರಿ. ಬೇಕಾದ್ದು ಕೇವಲ ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ, ನಿಮ್ಮ ಪರಿಶ್ರಮ. ಗ್ರಹಗಳು ಕೇವಲ ದಾರಿ ತೋರುತ್ತವೆ, ಆದರೆ ನಡೆಯಬೇಕಾದವರು ನೀವೇ. ಆದ್ದರಿಂದ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ನೆನಪಿಡಿ, ಪ್ರತಿ ಕತ್ತಲೆಯ ನಂತರ ಬೆಳಕು ಬರುತ್ತದೆ. ಪ್ರತಿ ಬಿರುಗಾಳಿಯ ನಂತರ ಶಾಂತತೆ ಬರುತ್ತದೆ. ಪ್ರತಿ ಕಷ್ಟದ ನಂತರ ಸುಖ ಬರುತ್ತದೆ. ಇದೇ ಜೀವನದ ನಿಯಮ. ಇದೇ ಬ್ರಹ್ಮಾಂಡದ ನಿಯಮ. ಆದ್ದರಿಂದ ಕಷ್ಟಗಳಿಗೆ ಹೆದರಬೇಡಿ. ಅವು ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡುತ್ತವೆ. ಅವು ನಿಮಗೆ ಅನುಭವವನ್ನು ಕೊಡುತ್ತವೆ. ಅವು ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ನಿಮ್ಮ ಕುಟುಂಬವು ನಿಮ್ಮ ಬಲ. ಅವರೊಂದಿಗೆ ಸಮಯ ಕಳೆಯಿರಿ. ಅವರನ್ನು ಪ್ರೀತಿಸಿ. ಅವರನ್ನು ಗೌರವಿಸಿ. ನಿಮ್ಮ ಸ್ನೇಹಿತರು ನಿಮ್ಮ ಬೆಂಬಲ. ಅವರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಿ. ಅವರಿಗೆ ಸಹಾಯ ಮಾಡಿ.
ಅವರಿಂದ ಸಹಾಯ ಪಡೆಯಿರಿ. ಏಕೆಂದರೆ ಜೀವನ ಒಬ್ಬಂಟಿಯಾಗಿ ಬದುಕುವುದಕ್ಕಲ್ಲ, ಇದು ಒಟ್ಟಿಗೆ ಬದುಕುವುದಕ್ಕೆ, ಒಟ್ಟಿಗೆ ಬೆಳೆಯುವುದಕ್ಕೆ, ಒಟ್ಟಿಗೆ ಸಂತೋಷಪಡುವುದಕ್ಕೆ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ಆರೋಗ್ಯವೇ ಸಂಪತ್ತು. ಆರೋಗ್ಯವಿಲ್ಲದೆ ಬೇರೆ ಏನೂ ಅರ್ಥವಿಲ್ಲ. ಸರಿಯಾಗಿ ತಿನ್ನಿರಿ, ಚೆನ್ನಾಗಿ ನಿದ್ರಿಸಿ, ವ್ಯಾಯಾಮ ಮಾಡಿ, ಯೋಗ ಮಾಡಿ, ನಿಮ್ಮ ದೇಹಕ್ಕೆ ಗೌರವ ಕೊಡಿ. ಅದು ನಿಮ್ಮ ಆತ್ಮದ ಗುಡಿ. ನಿಮ್ಮ ಮನಸ್ಸಿಗೆ ಆಹಾರ ಕೊಡಿ. ಉತ್ತಮ ಪುಸ್ತಕಗಳನ್ನು ಓದಿ, ಉತ್ತಮ ಸಂಗೀತವನ್ನು ಕೇಳಿ, ಉತ್ತಮ ವಿಚಾರಗಳನ್ನು ಯೋಚಿಸಿ. ಋಣಾತ್ಮಕತೆಯಿಂದ ದೂರವಿರಿ, ಸಕಾರಾತ್ಮಕತೆಯನ್ನು ಬೆಳೆಸಿರಿ. ಏಕೆಂದರೆ ನೀವು ಏನು ಯೋಚಿಸುತ್ತೀರೋ ಅದೇ ನೀವಾಗುತ್ತೀರಿ. ನಿಮ್ಮ ಆತ್ಮಕ್ಕೆ ಆಹಾರ ಕೊಡಿ, ಧ್ಯಾನ ಮಾಡಿ, ಪ್ರಾರ್ಥಿಸಿ, ಆಧ್ಯಾತ್ಮಿಕ ಸಾಹಿತ್ಯವನ್ನು ಓದಿ, ಪ್ರಕೃತಿಯೊಂದಿಗೆ ಸಂಪರ್ಕದಲ್ಲಿರಿ. ನಿಮ್ಮ ಆಂತರಿಕ ಸ್ವರವನ್ನು ಕೇಳಿ, ಅದು ನಿಮಗೆ ಯಾವಾಗಲೂ ಸರಿಯಾದ ದಾರಿ ತೋರುತ್ತದೆ. ಮೇಷ ರಾಶಿಯವರೇ, அடுத்த 30 ದಿನಗಳು ನಿಮ್ಮ ಜೀವನದಲ್ಲಿ ಚಿನ್ನದ ಅವಕಾಶಗಳನ್ನು ತರಲಿವೆ. ಇದನ್ನು ಪಡೆದುಕೊಳ್ಳಲು ಸಿದ್ಧರಾಗಿರಿ. ನಾನು ನಿಮಗೆ ನನ್ನ ಹೃದಯಪೂರ್ವಕ ಆಶೀರ್ವಾದಗಳನ್ನು ಕೊಡುತ್ತೇನೆ. ಗ್ರಹಗಳ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ನಿಮ್ಮ ಎಲ್ಲ ಆಸೆಗಳು ಈಡೇರಲಿ. ನಿಮ್ಮ ಜೀವನ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಲಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಹೆಚ್ಚು ರಹಸ್ಯಗಳನ್ನು ಹೇಳುತ್ತೇನೆ. ಇನ್ನೂ ಹೆಚ್ಚು ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿಸುತ್ತೇನೆ. ಇನ್ನೂ ಹೆಚ್ಚು ಆಶ್ಚರ್ಯಕರ ಭವಿಷ್ಯವಾಣಿಗಳನ್ನು ಮಾಡುತ್ತೇನೆ. ಆದ್ದರಿಂದ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದರಿಂದ ಹೊಸ ವಿಡಿಯೋ ಬಂದಾಗ ನಿಮಗೆ ತಿಳಿಯುತ್ತದೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಅವರಿಗೂ ಈ ಜ್ಞಾನ ಸಿಗಲಿ. ಅವರ ಜೀವನವು ಉತ್ತಮವಾಗಲಿ. ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ನಾನು ಅವುಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ. ಮತ್ತೆ ಭೇಟಿಯಾಗುವವರೆಗೆ ಆರೋಗ್ಯವಾಗಿರಿ, ಸುರಕ್ಷಿತವಾಗಿರಿ, ಸಂತೋಷವಾಗಿರಿ. ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಓಂ ಶಾಂತಿ ಶಾಂತಿ ಶಾಂತಿ.